ಅದ್ರಾಗ ಎಲ್ಲ ಬರ್ದಿಟ್ಟಿದ್ದಾಳೆ ಅವಳು. ನಮ್ಮ ಅಮ್ಮನ ಹತ್ರ ನಮ್ಮ ಮಾವರ ಹತ್ರ ಹೇಳ್ಕೆಂದ್ರೆ ಅವ್ರಿಗೆ ಮನ್ಸಿಗೆ ನೋವಾಕತ್ತಲ್ಲ ಅಂತ ಆ ಥರ ಕೆಟ್ಟ ದೃಷ್ಟಿನೆಲ್ಲ ಹೇಳ್ಕೆಂದಿಲ್ಲ. ಬರ್ದಿಟ್ಟಿದ್ದಾಳೆ ಅವ್ರ ಅಕ್ಕನ ಮಗಳ ಹತ್ರ ನಡ್ಕೊಳೋ ರೀತಿನೆಲ್ಲ ಅವಳು ನೋಡಿ ಮನಸ್ಸಿಗೆ ಹಿಂಸೆ ಪಟ್ಕೊಂಡು ಅವ್ರ ಅಮ್ಮನ ಹತ್ರ ಮಾವರ ಹತ್ರ ಹೇಳಿಲ್ಲ. ಅವ್ರಿಗೆ ಗಂಡನಿಗೆ ಐತಿ. ಆಮೇಲೆ ಮನೆ ಬಾಡಿಗೆ ಮಾಡಿ ನೀನು ರಾಣಿ ಥರ ಇಟ್ಕೊಂತೀನಿ BRPಗೆ ಅಂತಂದು ಹೇಳಿ ಈಗ ಮನೆ ಬಾಡಿಗೆ ಮಾಡಿ ಇಟ್ಟಿದ್ಯಾ, ವಾರಕ್ಕೊಂದ್ಸರಿ ಹೋಗಿ ನೀನು ಎಂಟು ಕರ್ಕೊಂಡು ನಿಮ್ಮೂರಿಗೆ ದಿಂಡಗದಳ್ಳಿಗೆ ಮನೆ ಮಾಡ್ಕೊಂಡು ಇಟ್ಕೊಳಪ್ಪ ಅಂತ ಅಂದರೆ ಮುಂಚೆನೇ ಹೇಳಿದ್ರು ಸಹ ಅವರು ಮನೆ ಬಾಡಿಗೆ ಮಾಡಿ ಇಟ್ಕೊಂಡು BRPಗೆ ಇಟ್ಕೊಂತೀವಿ, ವಾರಕ್ಕೆ ತಿಂಗಳಿಗೆ ಹೋಗ್ತೀವಿ ಅಂತ. ತಂದೆ ತಾಯಿ ಬಿಟ್ಟು ಯಾರೂ ಬದುಕಲ್ಲ ಇಟ್ಕೊಂಡ್ಲಿ. ಆದರೂ ಹೆಂಡ್ತಿ ಅನ್ನೋ ಸ್ಥಾನಕ್ಕೆ ಕೊಡ್ಬೇಕಾ? ಅದು ಬಿಟ್ಟು ನಾನು ಮನೆ ಬಾಡಿಗೆ ಮಾಡಲ್ಲ, ಮನೆ ಬಾಡಿಗೆ ಮಾಡ್ತೀನಿ ಅಂತ ನಾನು ಅಗ್ರಿಮೆಂಟ್ ಮಾಡಿದ್ನ್ಯಾ, ನಾನು ಮಾಡಲ್ಲ. ಇದ್ರೆ ದಿಂಡಿಗೆನಳ್ಳಿ ಅಂತ ದಿಂಡಿಗದಳ್ಳಿಗೆ ಇರಬೇಕು, ಇಲ್ಲ ಅಂದರೆ ಡೈವರ್ಸ್ ಕೊಡಬೇಕು ಅಂತಂದು ಹೇಳಿ ಜೋರು ಮಾಡಿ ಅವಳಿಗೆ ಮಾನಸಿಕ ಹಿಂಸೆ ಕೊಟ್ಟದ, ಕಾಟ ಕೊಡ್ತದ. ನೀವು 3 ದೇವಸ್ಥಾನದ ಹತ್ರ ಬರ್ತೀನಿ ನಾನು, ಅಲ್ಲಿ ಇಲ್ಲ ಡೈವರ್ಸ್ ಕೊಡೋಕ್ಕೆ ಸೈನ್ ಮಾಡು, ಇಲ್ಲ ನಾನು ಗಾಡಿಗೆ ಹತ್ತೀವ ಅಂತ ಹೇಳಿದಾಗ ಒಂದು ಹೆಣ್ಮಗಳು ದೇವಸ್ಥಾನದ ಹತ್ರ ಹೋಗಿ ಗಂಡ ಮನೆಗೆ ಅಂಗಡಿ ಕಳಿಸ್ತಾರೆ ಸರ್. ನ್ಯಾಯ ಬೇಕು. ಅವ್ನು ಆಕೆ ಬಾಡಿ ಇದ್ದಾಗಲೇ ಅವ್ನು ಅರೆಸ್ಟ್ ಮಾಡ್ಬೇಕು, ಇಲ್ಲ ಅಲ್ಲೇ ತನಕ ನಾವು ಬಾಡಿ ಹತ್ತ. ಅದ್ರಾಗ ಎಲ್ಲ ಬರ್ದಿಟ್ಟಿದ್ದಾಳೆ ಅವಳು. ನಮ್ಮ ಅಮ್ಮನ ಹತ್ರ ನಮ್ಮ ಮಾವರ ಹತ್ರ ಹೇಳ್ಕೆಂದ್ರೆ ಅವ್ರಿಗೆ ಮನ್ಸಿಗೆ ನೋವಾಕತ್ತಲ್ಲ ಅಂತ ಆ ಥರ ಕೆಟ್ಟ ದೃಷ್ಟಿನೆಲ್ಲ ಹೇಳ್ಕೆಂದಿಲ್ಲ. ಬರ್ದಿಟ್ಟಿದ್ದಾಳೆ ಅವ್ರ ಅಕ್ಕನ ಮಗಳ ಹತ್ರ ನಡ್ಕೊಳೋ ರೀತಿನೆಲ್ಲ ಅವಳು ನೋಡಿ ಮನಸ್ಸಿಗೆ ಹಿಂಸೆ ಪಟ್ಕೊಂಡು ಅವ್ರ ಅಮ್ಮನ ಹತ್ರ ಮಾವರ ಹತ್ರ ಹೇಳಿಲ್ಲ. ಅವ್ರಿಗೆ ಗಂಡನಿಗೆ ಐತಿ. ಆಮೇಲೆ ಮನೆ ಬಾಡಿಗೆ ಮಾಡಿ ನೀನು ರಾಣಿ ಥರ ಇಟ್ಕೊಂತೀನಿ BRPಗೆ ಅಂತಂದು ಹೇಳಿ ಈಗ ಮನೆ ಬಾಡಿಗೆ ಮಾಡಿ ಇಟ್ಟಿದ್ಯಾ, ವಾರಕ್ಕೊಂದ್ಸರಿ ಹೋಗಿ ನೀನು ಎಂಟು ಕರ್ಕೊಂಡು ನಿಮ್ಮೂರಿಗೆ ದಿಂಡಗದಳ್ಳಿಗೆ ಮನೆ ಮಾಡ್ಕೊಂಡು ಇಟ್ಕೊಳಪ್ಪ ಅಂತ ಅಂದರೆ ಮುಂಚೆನೇ ಹೇಳಿದ್ರು ಸಹ ಅವರು ಮನೆ ಬಾಡಿಗೆ ಮಾಡಿ ಇಟ್ಕೊಂಡು BRPಗೆ ಇಟ್ಕೊಂತೀವಿ, ವಾರಕ್ಕೆ ತಿಂಗಳಿಗೆ ಹೋಗ್ತೀವಿ ಅಂತ. ತಂದೆ ತಾಯಿ ಬಿಟ್ಟು ಯಾರೂ ಬದುಕಲ್ಲ ಇಟ್ಕೊಂಡ್ಲಿ. ಆದರೂ ಹೆಂಡ್ತಿ ಅನ್ನೋ ಸ್ಥಾನಕ್ಕೆ ಕೊಡ್ಬೇಕಾ? ಅದು ಬಿಟ್ಟು ನಾನು ಮನೆ ಬಾಡಿಗೆ ಮಾಡಲ್ಲ, ಮನೆ ಬಾಡಿಗೆ ಮಾಡ್ತೀನಿ ಅಂತ ನಾನು ಅಗ್ರಿಮೆಂಟ್ ಮಾಡಿದ್ನ್ಯಾ, ನಾನು ಮಾಡಲ್ಲ. ಇದ್ರೆ ದಿಂಡಿಗೆನಳ್ಳಿ ಅಂತ ದಿಂಡಿಗದಳ್ಳಿಗೆ ಇರಬೇಕು, ಇಲ್ಲ ಅಂದರೆ ಡೈವರ್ಸ್ ಕೊಡಬೇಕು ಅಂತಂದು ಹೇಳಿ ಜೋರು ಮಾಡಿ ಅವಳಿಗೆ ಮಾನಸಿಕ ಹಿಂಸೆ ಕೊಟ್ಟದ, ಕಾಟ ಕೊಡ್ತದ. ನೀವು 3 ದೇವಸ್ಥಾನದ ಹತ್ರ ಬರ್ತೀನಿ ನಾನು, ಅಲ್ಲಿ ಇಲ್ಲ ಡೈವರ್ಸ್ ಕೊಡೋಕ್ಕೆ ಸೈನ್ ಮಾಡು, ಇಲ್ಲ ನಾನು ಗಾಡಿಗೆ ಹತ್ತೀವ ಅಂತ ಹೇಳಿದಾಗ ಒಂದು ಹೆಣ್ಮಗಳು ದೇವಸ್ಥಾನದ ಹತ್ರ ಹೋಗಿ ಗಂಡ ಮನೆಗೆ ಅಂಗಡಿ ಕಳಿಸ್ತಾರೆ ಸರ್. ನ್ಯಾಯ ಬೇಕು. ಅವ್ನು ಆಕೆ ಬಾಡಿ ಇದ್ದಾಗಲೇ ಅವ್ನು ಅರೆಸ್ಟ್ ಮಾಡ್ಬೇಕು, ಇಲ್ಲ ಅಲ್ಲೇ ತನಕ ನಾವು ಬಾಡಿ ಹತ್ತ. ಅದ್ರಾಗ ಎಲ್ಲ ಬರ್ದಿಟ್ಟಿದ್ದಾಳೆ ಅವಳು. ನಮ್ಮ ಅಮ್ಮನ ಹತ್ರ ನಮ್ಮ ಮಾವರ ಹತ್ರ ಹೇಳ್ಕೆಂದ್ರೆ ಅವ್ರಿಗೆ ಮನ್ಸಿಗೆ ನೋವಾಕತ್ತಲ್ಲ ಅಂತ ಆ ಥರ ಕೆಟ್ಟ ದೃಷ್ಟಿನೆಲ್ಲ ಹೇಳ್ಕೆಂದಿಲ್ಲ. ಬರ್ದಿಟ್ಟಿದ್ದಾಳೆ ಅವ್ರ ಅಕ್ಕನ ಮಗಳ ಹತ್ರ ನಡ್ಕೊಳೋ ರೀತಿನೆಲ್ಲ ಅವಳು ನೋಡಿ ಮನಸ್ಸಿಗೆ ಹಿಂಸೆ ಪಟ್ಕೊಂಡು ಅವ್ರ ಅಮ್ಮನ ಹತ್ರ ಮಾವರ ಹತ್ರ ಹೇಳಿಲ್ಲ. ಅವ್ರಿಗೆ ಗಂಡನಿಗೆ ಐತಿ. ಆಮೇಲೆ ಮನೆ ಬಾಡಿಗೆ ಮಾಡಿ ನೀನು ರಾಣಿ ಥರ ಇಟ್ಕೊಂತೀನಿ BRPಗೆ ಅಂತಂದು ಹೇಳಿ ಈಗ ಮನೆ ಬಾಡಿಗೆ ಮಾಡಿ ಇಟ್ಟಿದ್ಯಾ, ವಾರಕ್ಕೊಂದ್ಸರಿ ಹೋಗಿ ನೀನು ಎಂಟು ಕರ್ಕೊಂಡು ನಿಮ್ಮೂರಿಗೆ ದಿಂಡಗದಳ್ಳಿಗೆ ಮನೆ ಮಾಡ್ಕೊಂಡು ಇಟ್ಕೊಳಪ್ಪ ಅಂತ ಅಂದರೆ ಮುಂಚೆನೇ ಹೇಳಿದ್ರು ಸಹ ಅವರು ಮನೆ ಬಾಡಿಗೆ ಮಾಡಿ ಇಟ್ಕೊಂಡು BRPಗೆ ಇಟ್ಕೊಂತೀವಿ, ವಾರಕ್ಕೆ ತಿಂಗಳಿಗೆ ಹೋಗ್ತೀವಿ ಅಂತ. ತಂದೆ ತಾಯಿ ಬಿಟ್ಟು ಯಾರೂ ಬದುಕಲ್ಲ ಇಟ್ಕೊಂಡ್ಲಿ. ಆದರೂ ಹೆಂಡ್ತಿ ಅನ್ನೋ ಸ್ಥಾನಕ್ಕೆ ಕೊಡ್ಬೇಕಾ? ಅದು ಬಿಟ್ಟು ನಾನು ಮನೆ ಬಾಡಿಗೆ ಮಾಡಲ್ಲ, ಮನೆ ಬಾಡಿಗೆ ಮಾಡ್ತೀನಿ ಅಂತ ನಾನು ಅಗ್ರಿಮೆಂಟ್ ಮಾಡಿದ್ನ್ಯಾ, ನಾನು ಮಾಡಲ್ಲ. ಇದ್ರೆ ದಿಂಡಿಗೆನಳ್ಳಿ ಅಂತ ದಿಂಡಿಗದಳ್ಳಿಗೆ ಇರಬೇಕು, ಇಲ್ಲ ಅಂದರೆ ಡೈವರ್ಸ್ ಕೊಡಬೇಕು ಅಂತಂದು ಹೇಳಿ ಜೋರು ಮಾಡಿ ಅವಳಿಗೆ ಮಾನಸಿಕ ಹಿಂಸೆ ಕೊಟ್ಟದ, ಕಾಟ ಕೊಡ್ತದ. ನೀವು 3 ದೇವಸ್ಥಾನದ ಹತ್ರ ಬರ್ತೀನಿ ನಾನು, ಅಲ್ಲಿ ಇಲ್ಲ ಡೈವರ್ಸ್ ಕೊಡೋಕ್ಕೆ ಸೈನ್ ಮಾಡು, ಇಲ್ಲ ನಾನು ಗಾಡಿಗೆ ಹತ್ತೀವ ಅಂತ ಹೇಳಿದಾಗ ಒಂದು ಹೆಣ್ಮಗಳು ದೇವಸ್ಥಾನದ ಹತ್ರ ಹೋಗಿ ಗಂಡ ಮನೆಗೆ ಅಂಗಡಿ ಕಳಿಸ್ತಾರೆ ಸರ್. ನ್ಯಾಯ ಬೇಕು. ಅವ್ನು ಆಕೆ ಬಾಡಿ ಇದ್ದಾಗಲೇ ಅವ್ನು ಅರೆಸ್ಟ್ ಮಾಡ್ಬೇಕು, ಇಲ್ಲ ಅಲ್ಲೇ ತನಕ ನಾವು ಬಾಡಿ ಹತ್ತಲ್ಲ. ಚಂದ್ರಮ್ಮ ಅಂತೇಳಿ ಅವ್ರ ದೊಡ್ಡಮ್ಮ ಆಗಬೇಕು.